ಭವಿಷ್ಯದಲ್ಲಿ ಓಂ ಗಂ ಗಣಪತಯೇ ನಮಃ. ಶ್ರೀವರ ಸಿದ್ಧಿ ವಿನಾಯಕ ಶರಣಂ. 100ನೇ ವರ್ಷದ ಮಹೋತ್ಸವ ಶಾಶ್ವತವಾಗಿರಲಿ. ಲೋಕವೆಲ್ಲಕ್ಕೂ ನಿನ್ನ ಕೃಪೆ ಸುರಿಯಲಿ. ಓಂ ಗಂ ಗಣಪತೆ ನಮಃ. ನಮಸ್ತೆ. ನಮಸ್ತೆ. ನನ್ನ ಹೆಸರು ಸರ್ದಾರ್ ಮಲ್ಸುರಾನ. ಈ ನಮ್ಮ ವರಸಿದ್ಧಿ ವಿನಾಯಕ ದೇವಸ್ಥಾನದ ನಾನು ಅಧ್ಯಕ್ಷ. ಈ ದೇವಸ್ಥಾನ ಕಟ್ಟಿ 100 ವರ್ಷ ಆಗಿದೆ. ಈ ದೇವಸ್ಥಾನ ಅದು ನಮಗೆ ಸ್ವಲ್ಪ ನಾನು ಇತಿಹಾಸ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 100 ವರ್ಷ ಹಿಂದೆ ಈ ಗಣೇಶ ದೇವಸ್ಥಾನ ಎಲ್ಲೋ ಆ ಕಡೆ ಎಲ್ಲೋ ಇತ್ತು. ಅದಕ್ಕೆ ಸರಿಯಾಗಿ ಜಾಗ ನಮ್ಗೆ ಗೊತ್ತಿಲ್ಲ. ಆ ಕಡೆ ಎಲ್ಲೋ ಇತ್ತು. ಇವರು ಬ್ರಿಟಿಷ್ ಕಾಲದಲ್ಲಿ ರೈಲ್ವೆ ಲೈನ್ ಮಾಡುವಾಗ ಆ ಗಣೇಶನ ಎತ್ತು ಒಂದು ಕಡೆ ಹಾಕ್ಬಿಟ್ರು. ಅವಾಗ ಅವ್ರದ್ದು ಕೆಲಸ ನಿಂತೋಯ್ತು. ಸುಮಾರು ದಿವಸದಿಂದ ಅವ್ರ ಕೆಲಸನೇ ಆಗ್ತಿಲ್ಲ. ಯಾವನ್ ನೋಡಿ ಹಾವು ಬಂದ್ಬಿಡೋದು, ಮಳೆ ಬಂದರೆ ನೀರು ನಿಂತು ಹೋಗೋದು, ಕೆಳಗೆ ಭೂಮಿಯಿಂದ ನೀರು ಬರೋದು, ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗ್ತಾನೆ ಇಲ್ಲ. ಅವ್ರು ಏನೇನೋ ಯೋಚನೆ ಮಾಡ್ತಾಯಿದ್ರು, ಯಾಕೋ ಕೆಲಸನೇ ಆಗ್ತಾನೆ ಇಲ್ಲ. ಆವಾಗ ನಮ್ಮ ಅದರೊಟ್ಟಿಗೆ ನಮ್ಮ ಹಿಂದೂ ಇಂಜಿನಿಯರ್ ಇದ್ದ ಅವರೊಟ್ಟಿಗೆ ಅವರು ಆವಾಗ ಯಾರೋ ಯಾರೋ ಅಲ್ಲಿ ಇದ್ರು, ಆ ಬ್ರಿಟಿಷ್ ಅವರು ಕೆಲಸ ಮಾಡೋರು ಇನ್ಚಾರ್ಜ್ ಇಂಜಿನಿಯರ್. ಅವ್ರನ್ನೇ ಹೇಳಿದ್ರು, ಸರ್ ನಾವು ಇದು ಗಣೇಶನ ಎತ್ತಿ ಈ ಕಡೆ ಹಾಕಿದ್ದೀವಿ, ಅದಕ್ಕೆ ನಮ್ಮ ಕೆಲಸ ನಿಂತೋಗಿದೆ. ನಾವು ಗಣೇಶನಿಗೆ ಪ್ರತಿಷ್ಠಾಪನೆ ಪುನಃ ಮಾಡಬೇಕು, ಆವಾಗಲೇ ನಮ್ಮ ಕೆಲಸ ಆಗತ್ತೆ. ಅವನು ಯೋಚನೆ ಮಾಡಿ ಏನೋ ಮಾಡಿ ನೋಡ್ದ. ಆಮೇಲೆ ಆಯಿತು. ಆವಾಗ 1926ರಲ್ಲಿ ನಮಗೆ ಕಾರ್ಪೊರೇಷನ್ನಿಂದ ಆ ರಸಲ್ ಕಡೆಯಿಂದ ಈ ಜಾಗ ಅಲಾಟ್ ಆಗಿದ್ದು. ಆವಾಗ ನಾವು 1926ರಲ್ಲಿ ಈ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ದೀವಿ. ಇವತ್ತಿಗೆ 100 ವರ್ಷ ಆಗಿದೆ. ನಾವು 1 ರಿಂದ 3 ಕುಂಭಾಭಿಷೇಕದ್ದು ಕಾರ್ಯಕ್ರಮ ನಡೀತಾ ಇದೆ. 3ನೇ ತಾರೀಕಿಗೆ ಮಹಾಕುಂಭಾಭಿಷೇಕ 100 ವರ್ಷ ಆಗತ್ತೆ ದೇವಸ್ಥಾನಕ್ಕೆ. ಎಲ್ಲ ಭಕ್ತಾದಿಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಅವತ್ತು ಮಧ್ಯಾಹ್ನ 3ನೇ ತಾರೀಕು 12:20ಗೆ ಎಲ್ಲರೂ ಇಲ್ಲಿ ಇರಬೇಕು. ದೇವರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಆ 100 ವರ್ಷ ದೇವಸ್ಥಾನಗೆ ನಿಮಗೆ ಕುಂಭಾಭಿಷೇಕ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ. ಅದು ದೇವರದು, ಗಣಪತಿದು ಅನುಗ್ರಹ, ಕೃಪೆ. ಅದಕ್ಕೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಬಂದು ಇದರಲ್ಲಿ ಪಾಲ್ಕೋಬೇಕು. ಗಣಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಯಂತೆ ಪ್ರಕಾಶಮಾನ. ನಮಸ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಣಪತೆಯೇ ನಮಃ. ನಾವೆಲ್ಲರೂ ಇವತ್ತು ನಾನು ಹಿಂದೆ ನೋಡ್ತಾ ಇರೋವಂಥದ್ದು ತಂಬುಚಟ್ಟಿ ರಸ್ತೆಯಲ್ಲಿ ಇರೋವಂಥ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ. ಸುಮಾರು ಒಂದು 100 ವರ್ಷಗಳ ಇತಿಹಾಸ ಇರುವಂಥ ಅತ್ಯಂತ ಬೆಂಗಳೂರಿನಲ್ಲಿ ಅತ್ಯಂತ ಒಂದು ಪುರಾತನವಾದಂಥ ಒಂದು ದೇವಸ್ಥಾನ. ಅತ್ಯಂತ ಶಕ್ತಿಯುತವಾಗಿರುವಂಥದ್ದು. ಭಕ್ತರ ಮನೋಕಾಮನೆಗಳನ್ನು ನೆರವೇರಿಸ್ಕೊಂಡು ಬಂದಿರುವಂಥ ಈ ಒಂದು ಗಣಪತಿಯ ದೇವಸ್ಥಾನ ಏನಿದೆ, ಅದರ ಒಂದು ಜೀರ್ಣೋದ್ಧಾರದ ಕೆಲಸ ಜೊತೆಯಲ್ಲಿ ಕುಂಭಾಭಿಷೇಕ, ಇದೆರಡೂ ಕೂಡ ಈಗ ನಡೀತಾ ಇದೆ. ದೇವಸ್ಥಾನ ಒಂದು ಸ್ವಲ್ಪ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತು ಪೂಜಾ ವಿಧಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇಡೀ ದೇವಸ್ಥಾನವನ್ನು ಒಂದು ರೀಡಿಸೈನ್ ಮಾಡಿ ಒಂದು ಸ್ವಲ್ಪ ಗಾಳಿ ಬೆಳಕು ಇದೆಲ್ಲ ಬರುವ ರೀತಿಯಲ್ಲಿ ಮತ್ತು ದೇವಸ್ಥಾನದ ಒಳಗಡೆ ನಡೆಯುವಂಥ ಎಲ್ಲ ಪೂಜಾ ಕಾರ್ಯಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ದೇವಸ್ಥಾನದ ಒಳಗಡೆ ಅನೇಕ ಬದಲಾವಣೆಗಳನ್ನು ಮಾಡಿ ಜೀರ್ಣೋದ್ಧಾರದ ಕೆಲಸ ಮುಗಿದಿದೆ. ಈಗ 30, 1, 2, 3 ಜುಲೈ 1, 2, 3 ಪೂರ್ಣ ಕುಂಭಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಪೂಜ್ಯ ಸ್ವಾಮೀಜಿಗಳು, ಸುರೇಶಾಚಾರ್ಯ ಸ್ವಾಮೀಜಿಗಳು ಬಂದು ಈ ಕಾರ್ಯಕ್ರಮವನ್ನು
ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಕಮಿಟಿಯ ಎಲ್ಲ ಸದಸ್ಯರು ಕಳೆದ ಸುಮಾರು ಒಂದೂವರೆ ತಿಂಗಳಿಂದ ಈ ಒಂದು ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಎಲ್ಲರೂ ಕೂಡ ಅತ್ಯಂತ ಭರದಿಂದ ಈ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಉತ್ಸುಕರಾಗಿ ಎಲ್ಲರೂ ತೊಡಗಿಸ್ಕೊಂಡಿದ್ದಾರೆ. ಎಲ್ಲ ಸದ್ಭಕ್ತರಲ್ಲಿ ಅಧ್ಯಕ್ಷರು ಈಗಾಗಲೇ ಮನವಿ ಮಾಡಿದ್ದಾರೆ. ಎಲ್ಲ ಭಕ್ತರು ಬಂದು ಈ ಕುಂಭಾಭಿಷೇಕ ಕಾರ್ಯದಲ್ಲಿ ಭಾಗಿಯಾಗಬೇಕು. 100ನೇ ವರ್ಷದ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಒಂದು ಕುಂಭಾಭಿಷೇಕ, ಅದರಲ್ಲಿ ಭಾಗವಹಿಸುವಂಥದ್ದೇ ಒಂದು ಸೌಭಾಗ್ಯ. ವರಸಿದ್ಧಿ ವಿನಾಯಕ ಅಂತ ಗಣಪತಿಗೆ ಆಗಲಿಂದಲೂ ಯಾರ್ಯಾರು ಭಕ್ತರು ಬಂದು ಏನು ಅವರ ಮನೋಕಾಮನೆಗಳನ್ನು ಕೇಳಿದ್ದಾರೆ ಅದೆಲ್ಲವನ್ನು ತಥಾಸ್ತು ಅಂಥೇಳಿ ವರಸಿದ್ಧಿ ವಿನಾಯಕ ಅಂಥೇಳಿ ಗಣಪತಿ ಪ್ರಸಿದ್ಧ ಆಗಿದೆ. ಸಾವಿರಾರು ಜನ ಭಕ್ತರು ಈ ಗಣಪತಿಯ ದೇವಸ್ಥಾನದ ಜೊತೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಈ ಕುಂಭಾಭಿಷೇಕದ ಬಗ್ಗೆ ತಿಳಿಸುವಂಥ ಕಾರ್ಯ ಆಗ್ತಾ ಇದೆ. ಅಕಸ್ಮಾತ್ ಯಾವುದಾದ್ರೂ ಒಂದು ರೀತಿಯಲ್ಲಿ ವಿಷಯ ತಲುಪಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಎಲ್ಲರೂ ಕೂಡ ಕಾರ್ಯದಲ್ಲಿ ಬಂದು ಭಾಗಿಯಾಗಬೇಕು, ಭಗವಂತನ ಕಾರ್ಯದಲ್ಲಿ ಭಾಗಿಯಾಗಬೇಕು. ಎಲ್ಲರೂ ಸೇರಿ ಈ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಎಲ್ಲ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನದ ಅರ್ಚಕರು ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ 3 ದಿನಗಳ ಕಾಲ ಪೂಜಾ ಹೋಮಾಧಿಕಾರಿಗಳು ನಡೀತಾ ಇದೆ. ಪೂಜಾ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. 3 ದಿವಸ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಹೋಮ ಪೂಜೆ ಇದೆಲ್ಲವೂ ಕೂಡ ನಡೆಯೋದಿದೆ. ಮತ್ತೆ ಎಲ್ಲ ದೇವರುಗಳ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ಹೀಗೆ ಒಟ್ಟು ಎಲ್ಲವೂ ಸೇರಿ ಕುಂಭಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಕೂಡ ಸದ್ಭಕ್ತರು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಮಸ್ತೆ, ಜೈ ಶ್ರೀರಾಮ್. ಹಿರಿದುಂಬೈದ್ದು 100 ವರ್ಷ ಹಿಂದೊಳೆನು ವಿಧಾತಾವರ ಭೂಮಿ ದೇವಾಲಯದಲ್ಲಿ ವಿಜಯದೂತೆ ನೀನೆಂದೆಂದು ನಂಬಿಕೆ ಬೆಳಗಿಸಿ ಬಂಧು ಬಳಗಿನ ಹಸದಲ್ಲಿ ಜಗಕ್ಕೆ ದಾರಿ ಮಾತ್ರ ನೀನು. ಗಣಪತಿ ಪ್ರಧಾನ ದೇವತೆ. ಗಣಪತಿಯ ಜೊತೆಯಲ್ಲಿ ಪರಿವಾರ ದೇವತೆಗಳು ಕೂಡ ಈ ದೇವಸ್ಥಾನದಲ್ಲಿ ನಮಗೆ ದರ್ಶನ ಮಾಡೋ ಒಂದು ಸೌಭಾಗ್ಯ ಸಿಗುತ್ತೆ. ಶಿವನ ದೇವಸ್ಥಾನ ಇದೆ, ಪಾರ್ವತಿಯ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ. ಅದೇ ರೀತಿ ರಾಜರಾಜೇಶ್ವರಿ, ಸರಸ್ವತಿ ಮತ್ತೆ ಪಾರ್ವತಿ ದೇವಸ್ಥಾನ ಇದೆ. ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಕಾಳಭೈರವೇಶ್ವರ ದೇವಸ್ಥಾನ ಇದೆ, ದಕ್ಷಿಣಾಮೂರ್ತಿ ದೇವಸ್ಥಾನ ಇದೆ, ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇದೆ, ಮತ್ತೆ ಗುರು ಅಯ್ಯಪ್ಪನ ದೇವಸ್ಥಾನ ಇದೆ, ಹನುಮಂತನ ದೇವಸ್ಥಾನ ಇದೆ. ಇದರ ಜೊತೆಯಲ್ಲಿ ನವಗ್ರಹ ದೇವಸ್ಥಾನನೂ ಕೂಡ ಈ ಒಂದು ದೇವಾಲಯದ ಆವರಣದಲ್ಲಿ ಇದೆ. ಇಲ್ಲಿ ಅರಳಿ ಮರ ಇದೆ, ನೋಡ್ಬೋದು. ತುಂಬಾ ಅತ್ಯಂತ ಪುರಾತನವಾಗಿರುವಂತಹ ಅರಳಿ ಮರ. ಅರಳಿ ಮರದ ಕೆಳಗಡೆ ನಾಗದೇವತೆಗಳ ಒಂದು ದರ್ಶನವೂ ಕೂಡ ಇಲ್ಲಿ ನಮಗೆ ಸಿಗುತ್ತೆ. ನಾವೆಲ್ಲರೂ ಬಂದು ಎಲ್ಲಾ ದೇವರ ದರ್ಶನವನ್ನ ಮಾಡಿ ಗಣಪತಿ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ಎಲ್ಲ ಸದ್ಭಕ್ತರಲ್ಲಿ ಪ್ರಾರ್ಥನೆ. ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಗ್ರಾಮಗಳಲ್ಲಿ ವರ್ಷಕ್ಕೊಂದ್ಸರಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಅದೇ ತರ ನಮ್ಮ ದೊಡ್ಡಗುಂಟೆ ಗ್ರಾಮದ್ದು ಕೂಡ ವರ್ಷದಲ್ಲಿ ನವರಾತ್ರಿ ಆದ ನಂತರ ಒಂದು ದೊಡ್ಡ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಜನರು ಬಂದು ಆ ಪಲ್ಲಕ್ಕಿ ಭಾಗವಹಿಸ್ತಾರೆ. ಎಲ್ಲಾ ದೇವರುಗಳ ಪಲ್ಲಕ್ಕಿಗಳನ್ನು ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಪ್ರಧಾನವಾಗಿ ನಮ್ಮ ಈ ಗಣಪತಿ ದೇವಸ್ಥಾನದ ವರಸಿದ್ಧಿ ವಿನಾಯಕನ ಪಲ್ಲಕ್ಕಿಯು ಕೂಡ ಪ್ರಾರಂಭದಲ್ಲಿ ಆ ಗಣಪತಿಯ ಪಲ್ಲಕ್ಕಿ ಹೊರಟ ನಂತರ ಉಳಿದ ಎಲ್ಲ ಪಲ್ಲಕ್ಕಿಯ ರಾಜಮಾರ್ಗದಲ್ಲಿ ಸಾಗುತ್ತೆ. ಆ ರೀತಿಯಲ್ಲಿ ಈ ಗಣಪತಿ ದೇವಸ್ಥಾನ ಈ ಒಂದು ಗ್ರಾಮಕ್ಕೆ ಅತ್ಯಂತ ಪ್ರಧಾನ ದೇವತೆಯಾಗಿ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರ ಸೌಭಾಗ್ಯ. ವಿಚ್ಚಗೋಪುರ ಮೇಲೆ ಕಳಶ ಜಲ ಶುದ್ಧವಾಗಿ ಸುರಿಯುತ್ತಾ ವೇದೋಪನಿಷತ್ತಿನ ಮಂತ್ರಗಳು ಸವಿಧ್ವನಿಯಲ್ಲಿ ಹಾರುತ್ತ ನಾದಸ್ವರ ಮತ್ತು ತವೀಲ್ ಮೃದಂಗದ ಕಾಂಗುಣ ಪಟ ಶಂಖಧ್ವನಿ ಗಂಟೆ ಗಣೈ ಉತ್ಸವವನ್ನು ಬೆಳೆಸುತ್ತಾ ಪುಷ್ಪರಂಜಿತ ಮಾಣಿಕ್ಯ ಮಂದಿರವ ಬೆರಗು ದೀಪಗಳ ಜ್ವಾಲೆ ಯುಗ ಭದ್ರಾಗಿ ಹಾರಿಸುತ್ತಾ ಸಹಸ್ರಾರು ಭಕ್ತರ ಘನಧ್ವನಿಯಲ್ಲಿ ಪ್ರಾರ್ಥನೆ ಸ್ತುತಿ ಎಲ್ಲರ
ಸುತ ಸೌಹಾರ್ದ ಸವಾಲೆಯಲ್ಲಿ ಆರೋಗ್ಯದಲ್ಲಿ ಶಿಕ್ಷಣ ಐಶ್ವರ್ಯ ಭವ್ಯ ಭವಿಷ್ಯದಲ್ಲಿ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಕುಂಭಾಭಿಷೇಕಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನನ್ನ ಹೆಸರು ಪ್ರಕಾಶ್ ರಾಜ್, ಸಾಮಾಜಿಕ ಕಾರ್ಯಕರ್ತ, ದೊಡ್ಡಗುಂಟ ನಿವಾಸಿ. ನಾವೆಲ್ಲರೂ ಬಂದು ಈ ಒಂದು ಗಣಪತಿಯ ಈ ಒಂದು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ಒಂದು ದೈವಿ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರದ ಕಾರ್ಯ ಏನಿದೆ, ಈಗ ನಾವು ದೇವಸ್ಥಾನವನ್ನು ಕಟ್ಬೋದು, ಆದರೆ ದೇವಸ್ಥಾನ ಯಾವ ರೀತಿಯಲ್ಲಿ ಇದ್ದರೆ ಅಲ್ಲೊಂದು ಪಾಸಿಟಿವ್ ಒಂದು ಶಕ್ತಿ ಬಂದಿದ ತಕ್ಷಣ ಒಂದು ಪಾಸಿಟಿವ್ ಫೀಲಿಂಗ್ ಆಗುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಅತ್ಯಂತ ಒಂದು ಪ್ರಮುಖವಾಗಿರುವಂಥ ಒಂದು ಭಾಗ. ಆ ದೃಷ್ಟಿಯಲ್ಲಿ ಇದನ್ನು ಒಂದು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಬಂದರೆ ದೇವಸ್ಥಾನ ಭಕ್ತರಿಗೆ ಅನುಕೂಲವಾಗಿರುತ್ತೆ ಅನ್ನುವಂಥದ್ದೆಲ್ಲ ಒಂದು ಸ್ವಲ್ಪ ರೀಡಿಸೈನ್ ಮಾಡಿದಂಥವ್ರು ನಮ್ಮ ಶ್ರೀಯುತ ಶ್ರೀಧರ್ ಅವರು ನಮ್ಮ ದೊಡ್ಡಗುಂಟ ನಿವಾಸಿಗಳೇ. ಮತ್ತು ಅವರು ಈ ಗಣಪತಿ ದೇವಸ್ಥಾನ ಮತ್ತು ನಮ್ಮ ಜೀವನಹಳ್ಳಿಯ ರಾಮರ ದೇವಸ್ಥಾನ, ಲಿಂಗರಾಜಪುರಮಿನ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅದೇ ರೀತಿ ಗುಬ್ಬಿಯಲ್ಲಿ ಇರೋವಂಥ ನಮ್ಮ ಸೋಮೇಶ್ವರನ ದೇವಸ್ಥಾನ, ಮತ್ತು ನಮ್ಮ ದೊಡ್ಡಗುಂಟಿನಲ್ಲೇ ಇರೋವಂಥ ಮೌನಗುರು ಮಠ, ಹೀಗೆ ಅನೇಕ ದೇವಾಲಯಗಳು ದೇವಸ್ಥಾನಗಳ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ತುಂಬ ಒಂದು ದೊಡ್ಡ ಪ್ರಮುಖ ಪಾತ್ರವನ್ನು ತೆಗೆದುಕೊಂಡು ಅಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡೋ ದೃಷ್ಟಿಯಿಂದ ಮತ್ತು ಅಲ್ಲಿ ಒಳ್ಳೆ ಭಕ್ತರನ್ನು ಆ ಒಂದು ದೇವಾಲಯದ ಸಮಿತಿಗೆ ಜೋಡಿಸಿ ಆ ದೇವಾಲಯದ ದಿನನಿತ್ಯದ ಕಾರ್ಯವನ್ನು ಚೆನ್ನಾಗಿ ನಡೆಸೋದಕ್ಕೋಸ್ಕರ ಆ ರೀತಿಯ ಒಂದು ತೊಡಗಿಸಿಕೊಳ್ಳುವಿಕೆಯಿಂದ ಇವತ್ತು ಈ ಒಂದು ಜೀರ್ಣೋದ್ಧಾರದ ಕಾರ್ಯ ಎಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ಅವರೊಂದು ಮುಂದಾಳತ್ವವನ್ನು ವಹಿಸಿ ಇದನ್ನು ನೆರವೇರಿಸಿದ್ದಾರೆ. ಶ್ರೀಧರ್ ಅವರು ನಮ್ಮ ಮೌನಗುರು ಮಠದ ಈಗ ಪ್ರಸ್ತುತ ಅಧ್ಯಕ್ಷರು, ಮತ್ತು ಈ ದೇವಸ್ಥಾನಕ್ಕೂ ಕೂಡ ಅವರು ಪ್ರಮುಖ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ದೇವಸ್ಥಾನದಲ್ಲೂ ಕೂಡ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ತುಂಬ ಜನ ನಾವು ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಣವನ್ನು ಕೊಟ್ಟು ಆಯಿತು ಅಂತೇಳಿ ಸಹಕಾರ ಕೊಡ್ತಾರೆ. ಆದರೆ ತನು ಮನ ಧನ ಅಂದರೆ ಮನಸ್ಸನ್ನೂ ಕೊಟ್ಟು ದುಡ್ಡನ್ನೂ ಕೊಟ್ಟು ಮತ್ತು ತಾವು ತೊಡಗಿಸ್ಕೊಂಡು ಆ ಭಗವಂತನ ಕಾರ್ಯ ಮಾಡೋ ಅಂಥದ್ದು ಇದೆಯಲ್ಲ, ಅದಕ್ಕೆ ಒಂದು ಪೂರಕ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ ಅದು ಶ್ರೀಯುತ ಶ್ರೀಧರ್ ಅವರ ಒಂದು ಮುಂದಾಳತ್ವ. ಆ ಮುಂದಾಳತ್ವದಿಂದ ಇವತ್ತು ಈ ಕಾರ್ಯ ಎಲ್ಲವೂ ಕೂಡ ಸುಗಮವಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನು ನಾನು ಸಮರ್ಪಿಸ್ತೇನೆ. ನಮಸ್ತೆ. ಗಣಪತಯೇ ನಮಃ. ಶ್ರೀವರ ಸಿದ್ಧಿ ವಿನಾಯಕ ಶರಣಂ. 100ನೇ ವರ್ಷದ ಮಹೋತ್ಸವ ಶಾಶ್ವತವಾಗಿರಲಿ. ಲೋಕವೆಲ್ಲಕ್ಕೂ ನಿನ್ನ ಕೃಪೆ ಸುರಿಯಲಿ.